ಸ್ವಾಗತ ಕೋರುತ್ತೇನೆ. ಈ ಒಂದು ವಜ್ರ ಮಹೋತ್ಸವದ ಉಪಾಧ್ಯಕ್ಷರಾಗಿ ನಾನು ಬಳ್ಳಕೆರೆ ಸಂತೋಷ್ ಹಾಗೂ HC ಯೋಗೀಶ್ ಅವರಿದ್ದಾರೆ. ಅವರು ಉಪಾಧ್ಯಕ್ಷರಾಗಿ ಈ ಒಂದು ವಜ್ರ ಮಹೋತ್ಸವದ ಕಾರ್ಯಕ್ರಮದ ಗೌರವಾಧ್ಯಕ್ಷರಾಗಿ ನಮ್ಮೆಲ್ಲ ಹಿರಿಯ ವಿದ್ಯಾರ್ಥಿ ಆತ್ಮೀಯರ ಸ್ವಾಗತ ಕೋರುತ್ತೇನೆ. ಈ ವರ್ಷ ನಮ್ಮ ಸೇಕ್ರೆಡ್ ಪ್ರೌಢಶಾಲೆ 60 ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ವಂದನೀಯ ಫಾದರ್ ಫ್ರಾನ್ಸಿಸ್ ನೊರೋನ್ ಅವರಿದ್ದಾರೆ. ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಹಾಗೆ ಈ ಒಂದು ಗೌರವ ಹಳೆಯ ವಿದ್ಯಾರ್ಥಿ ಆಗಿರ್ತಕ್ಕಂಥ ಶ್ರೀಯುತ ಕುಮಾರ್ ಬಂಗ್ರಪ್ಪ ಸರ್ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಅವರು ನಮ್ಮ ಈ ಒಂದು ವಜ್ರ ಮಹೋತ್ಸವದ ಗೌರವಾಧ್ಯಕ್ಷ ಆಗಿರ್ತಾರೆ. ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಸಹ ಖಜಾಂಚಿಯಾಗಿ ನಮ್ಮ ಸೇಕ್ರೆಡ್ ಪ್ರೌಢಶಾಲೆಯ ಕನ್ನಡ ಟೀಚರ್ ಆಗಿರ್ತಕ್ಕಂಥ ಶ್ರೀ ಮತ್ಯಾಸ್ ಇದ್ದಾರೆ. ಅವರು ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಈ ಒಂದು ವಜ್ರ ಮಹೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ನಮ್ಮೆಲ್ಲ ಹಿರಿಯರು ಹಳೆಯ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷ ಕುಮಾರ್ ಬಂಗ್ರಪ್ಪ ಸರ್ ಮಾತಾಡ್ತಾರೆ. ಸರ್ ರಾಡ್ರಿಗೇಸು, ಚಿರಂಜೀವಿ ಬಾಬು, ವಿಜಯ್ ಕುಮಾರ್ ಮತ್ತು ಪ್ಯಾಟ್ರಿಕ್ ಕ್ಲೋಬೋ, ಹಾಗೆ ಸಂತೋಷ್ ಮತ್ತು ನಮ್ಮ ರಾಕೇಶ್ ಡಿಸೋಜ ಹೇಳಿದ್ದಾರೆ. ಈಗಾಗಲೇ ಸ್ವಾಗತ ಮಾಡಿರ್ತಕ್ಕಂಥ ಸಂತೋಷ್ ಅವರು ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಬಿಳಕೆರೆ ಹನುಮಂತಪ್ಪನವರ ಮಕ್ಕಳು ಕೂಡ, ಮತ್ತು ಅವರು ಬಿಳಕೆರೆ ಹನುಮಂತಪ್ಪನವರು ಅವರು ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ. ಕಾರ್ಯಶೀಲಾಗಿ ನಮ್ಮ ಈಗಿನ ಸೇಕ್ರೆಡ್ ಪ್ರೌಢಶಾಲೆಯ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಹ್ಯೂಬರ್ಟ್ ಮಿರಾಂಡ್ ಅವರಿದ್ದಾರೆ. ಅವರು ಕೂಡ ಮಾತಾಡ್ತಾ ಆ ಶಾಲೆಯಲ್ಲಿ ನಾವು ಯಾವ್ಯಾವ ರೀತಿ ನಡ್ಕೊಂಡ್ವಿ, ಆ ಶಾಲೆ ನಮ್ಮನ್ನು ಯಾವ ರೀತಿ ಕರೆದುಕೊಂಡು ಬಂತು ಅಂತಕ್ಕಂಥದ್ದನ್ನು ಕೂಡ ನಮ್ಮೆಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಇದೇ ರೀತಿ ನಾವು ಪ್ರತಿ ಕೂಡ ಮಾಡ್ತಾ ಇದೀವಿ. ಇದಕ್ಕೊಂದು ಪೂರ್ವ ಸಿದ್ಧತವಾಗಿ ಈಗಾಗಲೇ ಸುಮಾರು ಒಂದು 3 ತಿಂಗಳಿಂದಲೂ ಕೂಡ ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಹೋಮ್ವರ್ಕ್ ಅನ್ನು ಕೂಡ ಮಾಡ್ತಾ ಇದ್ವಿ. ಪ್ರತಿ 1 ತಿಂಗಳಿಂದಲೂ ಕೂಡ ನಾವು ಹಳೆ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಳ್ಳೋದು, ಹಳೆ ವಿದ್ಯಾರ್ಥಿಗಳ ಗ್ರೂಪ್ ಅನ್ನು ಮಾಡೋದು, ಆ ಗ್ರೂಪ್ ನಲ್ಲಿ ಇದ್ದಂಥವರೆಲ್ಲರೂ ಕೂಡ ಈ ಒಂದು 20-21ನೇ ತಾರೀಕು ಬರಬೇಕು ಅಂತಕ್ಕಂಥ ಆಮಂತ್ರಣವನ್ನ ಕಳೆದ 3 ತಿಂಗಳಿಂದಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಪೂರ್ವ ಸಿದ್ಧತೆಯಾಗಿ ಮಾಡ್ಕೊಂಡು ಬರ್ತಾ ಇದ್ವಿ. ಮಾಧ್ಯಮದ ಮುಖಾಂತರ ಕೇಳೋದೇನಂತ ಹೇಳಿದ್ರೆ, ಏನು 60 ವರ್ಷದ ವಿದ್ಯಾರ್ಥಿಗಳು, 60 ವರ್ಷದ ವಿದ್ಯಾರ್ಥಿಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ಕೂಡ ವಾಟ್ಸ್ಆಪ್ ಗ್ರೂಪ್ಗೆ ಆಡ್ ಮಾಡಿದೀವಿ. ಯಾರು ಅಕಸ್ಮಾತ್ ಆಡ್ ಆಗಲಿದ್ದಂಥವ್ರು ಕೂಡ ಸೆಕ್ರೆಟ್ ನ ವಾಟ್ಸ್ಆಪ್ ಗ್ರೂಪ್ಗೂ ಕೂಡ ತಮ್ಮ ಮುಖಾಂತರ ಕೇಳ್ಕೊಳ್ತಿದ್ವಿ. ಆಡ್ ಇದಕ್ಕೆ ಬನ್ನಿ, ಎಲ್ಲರೂ ಒಂದು ಸ್ವಲ್ಪ ವಿಲ್ ಆಲ್ ಎಂಜಾಯ್. ನಮ್ಮ ಕಡೆಯಿಂದ ನಿಮಗೆಲ್ಲರಿಗೂ ಕೂಡ ಒಂದು ಸಮ್ವೇರ್ ನಾವು ಸಂತೋಷ್ ಅವರು ಮತ್ತು ಕಮಿಟಿಯವರೆಲ್ಲರೂ ಕೂಡ ಒಂದು ಕರ್ಟನ್ ರೈಸರ್ ಆಗಿ ಒಂದು ಸಾಯಂಕಾಲ ಒಂದು ಸರಿ ಸೇರ್ಕೊಳ್ಳೋಣ. ಎಲ್ಲ ಸ್ವಾಭಾವಿಕ ಸ್ಕೂಲು ಮತ್ತು ಅದರ್ಸ್ ಕೂಡ ಮಾತಾಡೋಣ. ತಾವೆಲ್ಲರೂ ಹಾಂ ಇಂಡಿವಿಜುವಲ್ ಆಗಿ ಅವ್ರು ಕೊಟ್ಟಿರ್ತಕ್ಕಂಥದ್ದಕ್ಕೆ ನನ್ನ ಆಕ್ಷೇಪ ಇಲ್ಲ. ಆದರೆ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ಸ್, ಇವಾಗ ಸಿಗಂದೂರು ಬ್ರಿಡ್ಜು ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ಸ್ ಆಫ್ ಅವರ್ ಸ್ಟೇಟ್. ಅದೇ ರೀತಿಯಲ್ಲಿ ನಮಗೆ ಬೇರೆ ಬೇರೆ ಇದ್ದಾವೆ. ನ್ಯಾಷನಲ್ ಹೈವೇಸು ಇವತ್ತು ಮುಂದೆ ಹೋಗಬೇಕಿತ್ತು, ಏರ್ಪೋರ್ಟು ನೈಟ್ ಲ್ಯಾಂಡಿಂಗ್ ಆಗಬೇಕಿತ್ತು, ಆಮೇಲೆ ನೀರಾವರಿ ಯೋಜನೆ ಆಗಬೇಕಿತ್ತು, ಶರಾವತಿ ಭಾಗದಲ್ಲಿ ಬಗರುಕುಂ ಅಂತ ಹೇಳ್ಬಿಟ್ಟೆ ಅದ್ರ ಕೂಗಿತ್ತು. ಬಗರುಕುಂ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಆಗ್ತಾ ಇದ್ದಾವೆ. ಅನೇಕ ಸಮಸ್ಯೆಗಳಿದ್ದಾವೆ. ಹಾಗಾಗಿ ಸ್ಟೇಟ್ ಇಶ್ಯೂಸ್ ಏನಿದ್ದಾವೆ ಅವನ್ನೆಲ್ಲವನ್ನು ಕೂಡ ಇಲ್ಲಿ ತಗೊಳ್ತಕ್ಕಂಥ ಅವಶ್ಯಕತೆ ಇದೆ. ಆ ಥರ ಪ್ರಯಾರಿಟಿನಲ್ಲಿ ಹೋಗ್ತಕ್ಕಂಥ ಅವಶ್ಯಕತೆ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸಿನಿಮಾದ ಮತ್ತೊಂದು ಸರಿ ನಾವು ಬರ್ತೀವಿ, ಟೀಮೇ ಬರ್ತೀವಿ. ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ. ಹೌದಾ? ಸಿನಿಮಾದ ಮಾತಾಡ್ತೀವಿ ಒಂದ್ಸರಿ. ಥ್ಯಾಂಕ್ ಯು. ಸಿನಿಮಾದೇ ಮತ್ತೊಂದು ಕಸಿದೆಯಾ? ಹೌದಾ? ಇನ್ನೂ ಎದ್ದಿಲ್ಲಲ್ಲ, ಯಾಕೆ? ಕಂಟಿನ್ಯೂ ಕ್ಲಾಸ್. ಸಂತೋಷ ಎಲ್ಲರೂ ಸರಿ. ಥ್ಯಾಂಕ್ ಯು. ಇದು ನಿರಂತರವಾಗಿ ನಡೆಯತಕ್ಕಂಥ ಪ್ರಕ್ರಿಯೆ ಅಂತೇಳಿ ನಾನು ಭಾವಿಸಿದ್ದೀನಿ. BLA 1, BLA 2 ಆರ್ ದ ಮೇಜರ್ ಫೋರ್ಸ್ ಇನ್ ದಿಸ್. ಇವತ್ತು ಶ್ರೀಯುತ ರಾಹುಲ್ ಗಾಂಧಿಯವರು, ಲೀಡರ್ ಆಫ್ ದ ಅಪೋಸಿಷನ್ ಇನ್ ಪಾರ್ಲಿಮೆಂಟ್ ಅವರು ಏನು ಒಂದು ಕಾಂಗ್ರೆಸ್ ಪಾರ್ಟಿ ಒಂದು ವಾದವನ್ನು ಇಟ್ಕೊಂಡಿತ್ತು, ಇಲ್ಲ ಇವರೆಲ್ಲರನ್ನೂ ತೆಗೆದುಬಿಟ್ರೆ ನಮಗೆ ವೋಟಿಂಗ್ ಬ್ಯಾನರ್ಸ್ ಇದನ್ನು ಹೋಗ್ತಾ ಇದೆ, ಅಥವಾ ಇವರು ಬೇಕು ಅಂತಲೇ ಎಲೆಕ್ಷನ್ ಕಮಿಷನ್ ಜೊತೆಗೆ ಕೂತ್ಕೊಂಡ್ಬಿಟ್ಟು ಮಾಡ್ತಾ ಇದ್ದಾರೆ
ಅಂತ ವಾದ ಏನಿದೆ. ಐ ಥಿಂಕ್ ಒಂದು ವೇಳೆ ಆ ಥರ ಏನಾದ್ರು ಆಗಿದ್ದರೆ ಅಥವಾ ಮಾಡಿದರೆ ನೀವೊಂದು ಸರಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರಬೇಕು. ನೀವೊಂದು ಶ್ವೇತಪತ್ರವನ್ನು ನಿಮ್ಮ ಕಡೆಯಿಂದನಾದ್ರು ಹೊರಡಿಸ್ರಿ, ನಿಮಗೆ ಏನು ಬೇಕು ಅಂತನಾದ್ರು ಹೊರಡಿಸ್ರಿ. ಇವಾಗ ಹೊರಗೆ ನುಸುಳುಕೋರನ್ನ ಅಥವಾ ಇಲ್ಲಿಗಲ್ ಇಮಿಗ್ರೆಂಟ್ಸನ್ನು ಅಥವಾ ಯಾರ್ಯಾರು ಇಲ್ಲಿಗಲ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ದಾರೆ, ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದಾರೆ, ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನಿನ ತಿಂತಾ ಇದ್ದಾರೆ. ಆಮೇಲೆ ಇಲ್ಲಿಂದ ಆದಾಯ ಬಂದಿದ್ದನ್ನು ನೀವು ಹವಾಲ ಮಾಡಿಕೊಂಡು ನೀವು ಬಾಂಗ್ಲಾದೇಶಕ್ಕೆ ಕಳಿಸ್ತೀರಾ, ಟೆರರಿಸ್ಟಿಗೆ ಕಳಿಸ್ತೀರಾ, ಇದರದೆಲ್ಲ ವಾತಾವರಣ ಸೃಷ್ಟಿಯಾಗಿದೆ. ಅದಕ್ಕೆ ನೀವು ಒಂದು ಕ್ಲಾರಿಟಿ ಕೊಡಬೇಕು ಅನ್ನೋದಾದರೆ ದಿಸ್ ಪ್ರೋಸೆಸ್ಸು ಅನಿವಾರ್ಯ ಅಂತೇಳಿ ಭಾವಿಸ್ತೀನಿ. ಆಮೇಲೆ ಮತ ಪರಿಷ್ಕರಣೆ ಆಗೋದು ಇದೆಲ್ಲದೂ ಕೂಡ ಒಂದು ಸ್ವಾಭಾವಿಕ ಆಗಿರ್ತಕ್ಕಂಥ ಪ್ರಕ್ರಿಯೆ. ಅದು ಎಷ್ಟೊಂದು ನಮ್ಮ ಊರಿನಲ್ಲೇ ನಾವು ಹೇಳ್ತೀವಿ, ಇಲ್ಲ ಅವ್ನು ಬೆಂಗಳೂರಿನಲ್ಲಿದ್ದಾನೆ, ಇಲ್ಲಿಂದ ಒಂದು ವೋಟರ್ ಲಿಸ್ಟಲ್ಲಿ ತೆಗೆದ್ರಿ ಅಂದರೆ ಅವನು ಊರಿನ ದೂರ ಆಗ್ತಾನೆ. ಮತ್ತೆ ಬೇಕು ಅಂದರೆ ಅವನು ಬಂದುಬಿಟ್ಟು ಹಾಕ್ಸ್ಕೊಳ್ತಾನೆ. ಸೊ ಒಂದು ಪ್ರಕ್ರಿಯೆಯಲ್ಲಿ BLA1 ಆ್ಯಂಡ್ BLA2 ಆಫ್ ಆಲ್ ದ ಪಾರ್ಟೀಸ್ ಆಗ್ತಾರೆ. ಸೊ ಅವರವರು ಜವಾಬ್ದಾರಿಯನ್ನು ನಡೆಸಬೇಕು. ಅದನ್ನು ಪೊಲಿಟಿಕಲ್ ಪಾರ್ಟೀಸ್ ಮೇಲೆ ಅಥವಾ ಒಂದು ಆಟೋನಮಸ್ ಬಾಡಿ ಮೇಲೆ ಯಾವುದೇ ಇರ್ಬೋದು, ಅದು ಎಲೆಕ್ಷನ್ ಕಮಿಷನ್ ಇರ್ಬೋದು, CBI ಇರ್ಬೋದು, ಅಥವಾ NSA, ಈ ಥರ ಇದ್ರ ಮೇಲೆ ನೀವು ಗುಬೆ ಕೂರಿಸ್ತಕ್ಕಂಥ ಪ್ರಯತ್ನ ಇದೆ. ಫಾಲ್ಸ್ ಅಲಿಗೇಷನ್ಸ್. ಆಮೇಲೆ ಇದಕ್ಕೆ ರಾಜಕೀಯವಾಗಿ ದೇಶದ ದುರಂತಗಳು ಇವೆಲ್ಲವೂ ಕೂಡ. ಅವ್ರದ್ದು ಒಪಿನಿಯನ್ ಅವ್ರ ಹತ್ರನೇ ಕೇಳಬೇಕು. ನಾನು ಹೆಂಗೆ ಹೇಳಿ ಅವ್ರ ಉತ್ತರನ? ನಾವು ಬಿ ಜೆ ಪಿಯಲ್ಲಿದ್ದೀವಿ. ಅವರು ಒಂದೇ ಬಣ ಪ್ರಶ್ನೆ ಬರೋದಿಲ್ಲ. ಯಾವುದೋ ಒಂದು ವಾದಕ್ಕೆ ನಾವು ಇವಾಗ JDSನವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. JDSನವ್ರು ಕೆಲವರು ಒಪಿನಿಯನಲ್ಲಿ ಅವರು ಇದು ಮಾಡ್ಬೋದು. ಹಾಗೆ ನಮ್ಮ ಪಾರ್ಟಿಯಲ್ಲಿ ನಮಗೊಂದು ಆಂತರಿಕವಾಗಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ಇದೆ, ಸ್ವಾತಂತ್ರ್ಯ ಇದೆ. ನಾವು ಅದನ್ನು ಮನ್ನಣೆ ಮಾಡೋದಕ್ಕೆ ನಮಗೆ ಹಕ್ಕಿದೆ. ಆ ಪ್ರಕಾರವಾಗಿ ನಾವು ಮಾಡಿದ್ದೀವಿ ಹೊರತು ಐ ಡೋಂಟ್ ಥಿಂಕ್ ಯತ್ನಾಳ್ ಅವ್ರ ಮಾತನ್ನ ನಾನು ಮಾತನಾಡೋಕ್ಕಾಗಲ್ಲ. ವೆರಿ ಅನ್ಫಾರ್ಚುನೇಟು. ಅಂದರೆ ಡೆವಲಪ್ಮೆಂಟ್ಸ್ ಆಫ್ ನಾನು ಸ್ವರ್ಬ ಅಂತೇಳಿ ಪರ್ಟಿಕ್ಯುಲರಾಗಿ ಇದು ಮಾಡೋಕ್ಕೂ ಅಲ್ಲ, ಥ್ರೂ ಔಟ್ ದ ಸ್ಟೇಟು ಇನ್ನು ಸ್ವರ್ಬ ನಂದೇ ಕ್ಷೇತ್ರ ಆಗಿರೋದ್ರಿಂದ ನಮ್ಮ ಒಂದು 5 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನ ನಮ್ಮ ಕ್ಷೇತ್ರದಲ್ಲಿ ಆದಂಗೆ ಇಡೀ ರಾಜ್ಯದಲ್ಲೂ ಕೂಡ ಆಗಿತ್ತು ಒಂದು ಸ್ವಲ್ಪ. ಆದರೆ ಇವತ್ತಿನ ರಾಜಕೀಯ ಪರಿಸ್ಥಿತಿನಲ್ಲಿ ಮತ್ತು ಆಡಳಿತವಾಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಜಿಲ್ಲಾ ಮಂತ್ರಿಗಳು ಅದಕ್ಕೆ ಗಮನ ಹರಿಸ್ತಾ ಇಲ್ಲ ಮತ್ತು ತಂದಿರ್ತಕ್ಕಂಥ ಅನುದಾನನ ಉಳಿಸ್ಕೊಳ್ಳೋಕ್ಕೂ ಹೋಗಲಿಲ್ಲ. ದಿಸ್ ವಾಸ್ ದ ಪ್ರಾಬ್ಲಮ್. ಒಂದು ಸ್ವಲ್ಪ ಅನುದಾನನ ಸುಮಾರು ನಿಯರ್ಲಿ ಓವರ್ 700 crores ನಮ್ಮ ಕೈಯಲ್ಲಿತ್ತು. ಸ್ವರ್ಬಕ್ಕೆ ಅಲಾಟ್ ಆಗಿದ್ದ ಹಣನೇ ಇತ್ತು. ಅದನ್ನೇ ಮುಂದುವರಿಸ್ಕೊಂಡಿದ್ದರೆ ಒಳ್ಳೆಯದಿತ್ತು. ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಇದು ಕಾಂಗ್ರೆಸ್ ಹಣ, BJP ಹಣ ಅಂತ ಹೇಳಿ ಮನಸ್ಸಿಗೆ ಬಂತು ಏನೋ ಗೊತ್ತಿಲ್ಲ. ಅದನ್ನೆಲ್ಲ ಬಿಟ್ಬಿಟ್ರು. ಬಿಟ್ಟಾದ್ಮೇಲೆ ವಾಪಸ್ ತರೋದಕ್ಕೆ ಭಾಳ ಪ್ರಯತ್ನ ಮಾಡಿದ್ರು. He being the district minister, I just wish him all the best. In the interest of the district, he should concentrate on the district and ಸ್ವರ್ಬ ಕ್ಷೇತ್ರ ಒಂದು ಒಳ್ಳೆ ಡೆವಲಪ್ಮೆಂಟ್ ಆಗಿತ್ತು. ವಿಶೇಷವಾಗಿ ಅದಕ್ಕೆ ನಮ್ಮ ಏನದು ವಿಸ್ತಾರ ಒಂದು ಬಿಲ್ಡಿಂಗು 100 crores ಒಂದು ಆಡಳಿತ ತಾಲೂಕು ಲೆವೆಲಿಗೆ ಬೊಮ್ಮಾಯಿಯವರು ಮತ್ತು ಯಡಿಯೂರಪ್ಪನವರು ಮಾಡಿಕೊಟ್ಟಿದ್ರು ನನಗೆ. ಒನ್ ಆಫ್ ಇಟ್ಸ್ ಕೈಂಡ್ ಇನ್ ಹೋಲ್ ಆಫ್ ಇಂಡಿಯಾ. ಪಾರ್ಲಿಮೆಂಟನ್ನು ರೆಪ್ಲಿಕಾ ಮಾಡಿದ್ವಿ. ಆಲ್ ದ ಡಿಪಾರ್ಟ್ಮೆಂಟ್ಸ್ ಇನ್ ಅಂಡರ್ ಒನ್ ರೂಫ್. ಆಲ್ ದ ಡಿಪಾರ್ಟ್ಮೆಂಟ್ಸ್. ಯಾವ ಒಂದು ಅರ್ಜಿ ಒಂದು ಕಿಟಿಗೆಯಲ್ಲಿ ಕೊಟ್ಟರೆ ಇಟ್ ವಿಲ್ ಸರ್ಕ್ಯುಲೇಟ್ ವಿತ್ ಆಲ್ ದ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳಿ ಆ ಥರ ಒಂದು ವೆರಿ ಫ್ಯೂಚರಿಟಿಕ್ ಇದರಲ್ಲಿ ಮಾಡಿದ್ವಿ. ಬಟ್ ಅದನ್ನು ಕೆಲಸ ಟೆಂಡರ್ ಮಾಡಿದ್ದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಇಂಥ ಕಾರ್ಯಕ್ರಮಗಳನ್ನೆಲ್ಲ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಲಿ. ಒಂದು ಸ್ವಲ್ಪ ಅನುಭವದ ಕೊರತೆಯೂ ಇರ್ಬೋದು ಅವರಿಗೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಒಂದು ಸ್ವಲ್ಪ ಮಾಡಿದ್ದನ್ನು ಒಂದು ಸ್ವಲ್ಪ ಅಫಿಷಿಯಲ್ಸ್ ಜೊತೆಗೆ ಅಥವಾ ಪೊಲಿಟಿಕಲ್ ಲೀಡರ್ಸ್ ಜೊತೆಗೆ ಎಲ್ಲ ಪಕ್ಷದವ್ರನ್ನೂ ಬೇಕಾದ್ರೆ ಸೇರಿಸ್ಕೊಂಡ್ಬಿಟ್ಟು ಬೇಕಾದಂಥವ್ರಿಗೆ ಅವ್ರಿಗೆ ಯಾರನ್ನ ಪೊಲಿಟಿಕಲ್ ಆಗಿ ಸರಿ ಅನಿಸುತ್ತೋ ಇಡೀ ಡಿಸ್ಟ್ರಿಕ್ಟ್ನಲ್ಲೂ ಕೂಡ ಮಾಡಬೇಕು. ಅದೇ ರೀತಿಯಲ್ಲಿ ತಾಲೂಕಲ್ಲೂ ಕೂಡ ಮಾಡಬೇಕು ಅಂತೇಳಿ ಅವರಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳ್ಕೊಳ್ತೀನಿ. ಸಾರಿ, ಜಿಲ್ಲಾ ಕೇಂದ್ರಗಳಿಗೆ ಬರ್ತಾ ಇಲ್ಲ ಜಾಸ್ತಿ, ಜಿಲ್ಲಾ ಕಚೇರಿ ಕಾರ್ಯಾಲಯಕ್ಕೆ ಪಕ್ಷ ಸಂಘಟನೆ ಸ್ವಲ್ಪ ಲೇಟ್ ಆಗ್ತದೆ. ಅದು ಕರೆದಾಗ ಬರ್ತೀನಿ. ನಾನು ಕರೆದಿಲ್ಲ, ನಾನು ಬಂದಿಲ್ಲ. ಕರೆದಾಗ ನಮ್ಮ ಪಕ್ಷ ಯಾವಾಗ ಆಹ್ವಾನ ಕೊಡ್ತದೋ, ಯಾವತ್ತು ಆದೇಶ ಮಾಡ್ತದೋ ಆದೇಶನ ನಾನು ಮೀರೋದಿಲ್ಲ. ಸದ್ಯಕ್ಕೆ ನನಗೆ ಯಾವುದೇ ಸಭೆಗಳಿಗೂ ಕೂಡ ಕರೆದಿಲ್ಲ. ಕೇಂದ್ರದಲ್ಲಿ ಕರೆದಿದ್ದಾರೆ.
ಕೇಂದ್ರದಲ್ಲಿ ನಮಗೆ ಕರೆದಾಗ ನಾನು ಅನುಕೂಲಕ್ಕೆ ತಕ್ಕಂತೆ ನಾನು ಹೋಗಿದ್ದೀನಿ. ಒಂದು ಸ್ವಲ್ಪ ಫಿಲ್ಮ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಹಾಂ ಜಿಲ್ಲಾ ಬಿ ಜೆ ಪಿ ನಿರ್ಲಕ್ಷ್ಯ ಮಾಡಿದ್ದೆ ಅಂತ ನಾನು ಹೇಳೋದಿಲ್ಲ. ಆದರೆ ರಾಜಕೀಯ ಪರಿಸ್ಥಿತಿನೇ ಒಂದು ಸ್ವಲ್ಪ ದಾರಿಗಳು ಕವಲು ಹೊಡೆದಿದೆ. ನಾನು ಇಲ್ಲ ಅಂತಲೂ ಕೂಡ ಹೇಳೋದಿಲ್ಲ, ಕವಲು ಹೊಡೆದಿದೆ. ಅದನ್ನು ಸರಿ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ನಾಲ್ಕುಡೆ ಮಧ್ಯೆ ನಾವು ಸರಿ ಮಾಡ್ಕೊಳ್ತಕ್ಕಂಥ ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ, ಆಗುತ್ತೆ. ನಮ್ಮ ಒಪಿನಿಯನ್ನಿಂದನೇ, ನಮ್ಮ ಗ್ರೂಪ್ ಅಂದರೆ ನನ್ನ ಒಪಿನಿಯನ್ ಅಲ್ಲ, ನನ್ನ ಗ್ರೂಪ್ ಒಪಿನಿಯನ್ನಿಂದನೇ ವಕ್ಫ್ ಕಾನೂನಿಗೆ ನಾವು ಸಹಕಾರಿಯಾದ್ವಿ. ವಾಲ್ಮೀಕಿ ಹಗರಣನ ನಾವು ಹೈಕೋರ್ಟಲ್ಲಿ ತಗೊಂಡೋಗ್ಬಿಟ್ಟು CBI ಕೊಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಮಾಡಿದ್ವಿ. ನುಸುಳುಕೋರರು, ನಮ್ಮ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಏನಿತ್ತು ಅದರದ್ದೊಂದು ಡೆವಲಪ್ಮೆಂಟ್ಸ್ನ ಮಾಡ್ತಕ್ಕಂಥ ಪ್ರಕ್ರಿಯೆ ಮಾಡಿದ್ವಿ. ಇವಾಗ ಎಗೇನ್ ವಿ ಆರ್ ಸ್ಟಾರ್ಟೆಡ್ ಒನ್ ಮೋರ್, ಇಲ್ಲ ಈ ರಿಸರ್ವೇಷನ್ಸ್ ಅಂಥದ್ದು ಜನಗಣತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರನ್ನೂ ತಗೊಂಡು ಹೋಗ್ಬಿಟ್ಟು ಇವನು ಕುರುಬ ಕ್ರಿಶ್ಚಿಯನ್ನು, ಇವನು ಕುರುಬ ಇದು ಅಂತ ಹೇಳಿ ಮಾಡಿಬಿಟ್ಟು ಮತ್ತೆ ಅದನ್ನು ವಿತ್ಡ್ರಾ ಮಾಡಿ ಸ್ಟೇಟ್ ಆಫ್ ಕನ್ಫ್ಯೂಷನ್, ಈ ಥರ ಸೋಷಲ್ ಕನ್ಸರ್ನ್ ಇರ್ತಕ್ಕಂಥ ಏನಿದ್ದಾವೆ ಅದಕ್ಕೆ ನಾವು ನಮ್ಮ ವಾದವನ್ನು ಇಟ್ಟಿದ್ದೀವಿ. ಅದು ಇಟ್ ಈಸ್ ಟೇಕನ್ ವೆಲ್. ಯಾವುದು ಕೇಂದ್ರ ಸರ್ಕಾರನೂ ತಗೊಂಡಿದೆ, ಇಲ್ಲ ರಾಜ್ಯ ಸರ್ಕಾರಗಳು BJPಯಿಂದ ತಗೊಳ್ತು, ಪ್ರತಿಪಕ್ಷಗಳಿಂದ ತಗೊಂಡಿದೆ. ಹಾಗಾಗಿ ಒಪಿನಿಯನ್ ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿ ನಾನು ಬನ್ನಿ. ಚೆನ್ನಾಗಿದ್ದೀರಾ? ವಾಯ್ಸ್ಗಳ ನಮ್ಮದು ವಾಯ್ಸ್ ಕಡಿಮೆ ಆಗಿದೆ ಅಂತ ಹೇಳಿ ನಾನು ಯಾವುದಕ್ಕೂ ಅವಶ್ಯಕ. ಯಾಕೆಂದರೆ ನಾವು ಅದು ಆದಮೇಲೆ ಯತ್ನಾಳಿಲ್ಲದೆ ನಾವು ನುಸುಳುಕೋರರ ಬಗ್ಗೆ ನಾವು ಮಾತನಾಡ್ತೀವಿ. ನುಸುಳುಕೋರರಿಗೆ ಇವತ್ತು ಕಾನೂನು ಬಗ್ಗೆ ದೇಶವ್ಯಾಪ್ತಿ ಅದ್ರ ಬಗ್ಗೆ ಹೋರಾಟ ನಡೀತಾ ಇದೆ. ಇವನು ಇನ್ಫ್ಯಾಕ್ಟ್ ಸ್ಟೇಟ್ ಗೌರ್ಮೆಂಟ್ ಅದಕ್ಕೆ ಸ್ಪಂದಿಸಲಿಲ್ಲ. ನಾವು ರೆಕಾರ್ಡ್ ಕೊಟ್ಟಿದ್ದಕ್ಕೆ ಇವತ್ತಿನವರೆಗೂ ಕೂಡ ಪಾಕಿಸ್ತಾನೀಸ್ ಎಲ್ಲರನ್ನೂ ಕೂಡ ಕಳಿಸಿದರು. ಯೂನಿಯನ್ ಗೌರ್ಮೆಂಟಿಂದ ಪಾಕಿಸ್ತಾನದ ಲೀಸ್ಟ್ ಬಂತು. ದೀಸ್ ಆರ್ ದ ಪ್ರಾಪರ್ಟೀಸ್ ಹೆಡೆಡ್ ಬೈ ದ ಪಾಕಿಸ್ತಾನೀಸು. ಅದನ್ನು ಆಕ್ಷನ್ ಮಾಡಿಸಿ ಇದನ್ನೇ ದೇಶದ್ರೋಹಿಗಳಿರ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ಸ್ಟೇಟ್ ಗೌರ್ಮೆಂಟ್ ಸ್ಪಂದಿಸಲಿಲ್ಲ. ಇನ್ಫ್ಯಾಕ್ಟ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಕೂಡ ಒಂದು ಮೀಟಿಂಗ್ನೂ ಕೂಡ ನುಸುಳುಕೋರರ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ದಿಟವಾಗಿರ್ತಕ್ಕಂಥ ವಾತಾವರಣನ ಸೃಷ್ಟಿ ಮಾಡ್ತವೆ. ಇನ್ಫ್ಯಾಕ್ಟ್ ನಾವು ಅಡಿಕೆ ತೋಟ ಮತ್ತು ಕಾಫಿ ತೋಟಕ್ಕೆ ಈ ಕಡೆಗೆಲ್ಲ ಹಾಸನ, ಸಕಲೇಶ್ಪುರ ಈ ಕಡೆಗೆಲ್ಲ ಹೋದರೆ ಅನ್ಬಿಲೀವಬಲ್ ಎನ್ವೈರ್ಮೆಂಟ್ ಇದೆ. ಇಟ್ ಈಸ್ ಸೋ ಸ್ಕೇರಿ. ಇನ್ಫ್ಯಾಕ್ಟ್ ಹೆಂಗೆ ಅಷ್ಟು ಭಯ ಹುಟ್ಟಿಸಿದಾರಂದರೆ ಪ್ಲಾಂಟೇಷನ್ ಓನರ್ಸಿಗೆ ಥ್ರೆಟ್ ಮಾಡೋ ಲೆವೆಲಿಗಿದ್ದಾರೆ. ನಮ್ಮ ಕನ್ನಡಿಗರಿಗೆ, ನಮ್ಮ ಸ್ಥಳೀಯ ಜನಕ್ಕೆ ಒಂದೇ ದಿನ ಕೆಲಸ ಕೊಡ್ತಾರೆ, ಒಂದೇ ದಿನ. ಅವರು ನಾವೆಲ್ಲರೂ ಬಿಹಾರದವರು, ನಾವು ಆಸಾಮ್ನವರು ಹಿಂಗೆ ಅಂತ ಹೇಳ್ಕೊತಾರೆ. ನಮ್ಮ ಭಾರತೀಯರು ಎಲ್ಲಿ ಬೇಕಾದ್ರೆ ಕೆಲಸ ಮಾಡ್ಬೋದು. ವಿ ಡೋಂಟ್ ಬಾಂಗ್ಲಾದೇಶಿಸೇ ಲೀಗಲ್ ಆಗಿ ಬಂದರೂ ಕೂಡ ಇಟ್ ಈಸ್ ಅಕ್ಸೆಪ್ಟಬಲ್. ಬಟ್ ಇದು ಇಲ್ಲೀಗಲ್ ಆಗಿದ್ದುಬಿಟ್ಟು ಥ್ರೆಟ್ ಕೊಡ್ತಕ್ಕಂಥ ಲೆವೆಲ್ಲಿಗೆ ಹೋದರೆ ಸೆಕ್ಯೂರಿಟಿ ಆಫ್ ದ ನೇಷನ್ ಸೆಕ್ಯೂರಿಟಿನೇ ಒಂದು ಕ್ವಶನ್ ಮಾರ್ಕಲ್ಲಿದೆ. ಅದು ಐ ನಾಟ್ ಸೇ ಯೂನಿಯನ್ ಗೌರ್ಮೆಂಟು ಇದಕ್ಕೇನು ಮಾಡಬೇಕಿತ್ತು ಇದು ಅಂತ ಅದನ್ನ ಇದು ಮಾಡೋದಿಲ್ಲ. ಬೋತ್ ದ ಗೌರ್ಮೆಂಟ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಐ ಫೀಲ್ ಒಂದು ಸ್ವಲ್ಪ ಯತ್ನಾಳವ್ರಿಗೂ ಮತ್ತು ನಮ್ಮ ಆ್ಯಕ್ಟಿವಿಟೀಸ್ಗೂ ನಮ್ಮ ಉದ್ದೇಶ ಏನಿತ್ತು, ವಾಯ್ಸಿಂಗ್ ಏನಿತ್ತು, ದಟ್ ವಿ ಕಂಟಿನ್ಯೂ. ಆ್ಯಂಡ್ ಯತ್ನಾಳವರು ಇವತ್ತು ಹೊರಗಡೆ ಹೋದ್ಮೇಲೆ ಐ ಥಿಂಕ್ ಹೀ ಈಸ್ ಮೋರ್ ಪಾಪ್ಯುಲರ್ ಟುಡೇ. ನೀವೇನು ನೋಡಿದ್ದೀರಿ ಅಂದರೆ ನಾವಿದ್ದಾಗ ಪಾಪ್ಯುಲರ್ ಇರಲಿಲ್ಲ ಅಂತಲ್ಲ, ಬಟ್ ವಿ ಯೂಸ್ ಟು ಇಲ್ಲ ನೀವು ಮಾತನಾಡತಕ್ಕಂಥ ಒಂದು ಸ್ವಲ್ಪ ಏನಿದೆ ಏನಿದೆ ಉತ್ತರ ಕರ್ನಾಟಕದ ಗಂಡು ಮೆಟ್ಟದ ಭಾಷೆ ಅದು ಹೊಡೆದಾಕ್ಬಿಡ್ತಾರೆ ಅವ್ರು ಒಂದೇ ಸರಿಗೆ. ಅದು ಹೊಡೆದ ತಕ್ಷಣವೇ ಒಂದೊಂದು ಸರಿ ವೈರಲ್ ಆಗ್ಬಿಡ್ತವೆ. ಹಾಗೆ ಆದಾಗ ಇದಾಗಿತ್ತು. ಬಟ್ ಯತ್ನಾಳವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. BJPಯ ತತ್ವ ಸಿದ್ಧಾಂತಗಳ ಜೊತೆಗೆ ಅವರು ಪಕ್ವಾಗಿದ್ದಾರೆ. ಸೊ ಟುಡೇ ಆರ್ ಟುಮಾರೋ BJP ಪಾರ್ಟಿ ವಿಲ್ ಕನ್ಸಿಡರ್ ಹಿಮ್ ಅಂತೇಳಿ ನಮ್ಮ ಒಂದು ಆಶಾಭಾವನೆ ಇದೆ. ಸಾರಿ ಸರ್, I did not get it.